श्रीगुरुभ्यो नमः। हरिः ओम। ओम गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौरुषश्चैव चवनो यवनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ ಶುಭಾಶುಭ ಫಲಗಳು ಎಂಬುದನ್ನು ತಿಳ್ಕೊಳ್ಳೋಣ. ನಾವಿದು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಯಾಕಂದರೆ ನಿಮಗೆ ಯಾವ ದಶಾಭುಕ್ತಿಗಳು ಹೇಗಿದೆ, ಜನ್ಮ ಜಾತಕ ಬಹಳ ಮುಖ್ಯವಾದಂಥದ್ದು. ಆಗ ನಾವು ಒಂದು ಗೋಚಾರ ಫಲದಲ್ಲಿ ತತ್ಕಾಲದಲ್ಲಿರುವಂತಹ ಗ್ರಹಗಳ ಸ್ಥಿತಿಯನ್ನು ಗಮನಿಸಿ ನಿಮಗೆ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೇವೆ. ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು, ಏನಾದರೂ ಶುಭವಾದಂಥ ಫಲಗಳು ಉಂಟಾಗತ್ತಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮಗೆ ಭಾಗ್ಯದಲ್ಲಿರುವಂತಹ ಗುರುವು ದಶಮಕ್ಕೆ ಬಂದಿದ್ದಾನೆ. ಹಾಗಾಗಿ ಒಂದಂತಕ್ಕೆ ಭಾಗ್ಯವು ವೃದ್ಧಿಯಾಗ್ತಾ ಇತ್ತು. ಹೀಗೆ ಒಂದು ಕರ್ಮಸ್ಥಾನಕ್ಕೆ ಗುರುವಿನ ಆಗಮನವಾಗಿದೆ. 15ನೇ ತಾರೀಕು ಅನಂತರದಲ್ಲಿ ಗುರು ಮತ್ತು ರವಿ ಎರಡೂ ಗ್ರಹಗಳು ಒಟ್ಟಿಗೆ ಇರುವಂತಹದ್ದು. ಹಾಗೆ 11ನೇ ನಿಮ್ಮ ರಾಶ್ಯಾಧಿಪತಿ 11ನೇ ರಾಶಿಯಲ್ಲಿ ಬುಧ, 12ನೇ ರಾಶಿಯಲ್ಲಿ ಕುಜ ಮತ್ತು ಕೇತು. ಹಾಗೆ ರಾಹು ಕೂಡ ಪರಿವರ್ತನೆ ಆಗ್ತಾನೆ. ರಾಹು ಕೂಡ ಷಷ್ಠರಾಶಿಗೆ ರಾಹು ಬರ್ತಾನೆ. ಷಷ್ಠರಾಶಿ ಬಹಳ ಒಳ್ಳೆಯದು. ಸಪ್ತಮ ರಾಶಿಯಲ್ಲಿ ಶನಿ, ಅಷ್ಟಮದಲ್ಲಿ ಶುಕ್ರ. ಹೀಗೆ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಈ ತಿಂಗಳು ನೋಡಿ ವಿಶೇಷವಾಗಿ ಜ್ಯೇಷ್ಠ ಮಾಸ ಅಂತ ಹೇಳಿ ಬರುತ್ತೆ. ಹಾಗಾಗಿ ಜ್ಯೇಷ್ಠ ಮಾಸ ಆದದ್ರಿಂದ ಅಂತಹ ದೊಡ್ಡ ಹಬ್ಬ ಹರಿದಿನಗಳು ಏನೂ ಕೂಡ ಇಲ್ಲ. ಅದರ 11ನೇ ತಾರೀಕಿಗೆ ವಿಶೇಷವಾಗಿ ಹುಣ್ಣಿಮೆ ಇದೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. ಮತ್ತು ಅದರ ಜೊತೆಯಲ್ಲಿ 14ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ 21ಕ್ಕೆ ಬುಧ ಜಯಂತಿ, ಹಾಗೆ 24ಕ್ಕೆ 24, 25 ಎರಡೂ ಕೂಡ ಅಮಾವಾಸ್ಯೆ ಇದೆ. ಬೋಧಾಯನ ಅಮಾವಾಸ್ಯೆ, ಕಾತ್ಯಾಯನ ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ ಅಂತೆಲ್ಲ ಇದೆ. ಹಾಗೆ 26ನೇ ತಾರೀಕು ಅನಂತರದಲ್ಲಿ ಧನುರ್ಮಾಸವು ಕೂಡ 26ನೇ ತಾರೀಕು ಅನಂತರದಲ್ಲಿ ಆಷಾಢ ಮಾಸವು ಕೂಡ ಆರಂಭವಾಗುತ್ತೆ. ಧನುರ್ಮಾಸ ಅಲ್ಲ, ಆಷಾಢ ಮಾಸ ಆರಂಭ ಆಗುತ್ತೆ. ಇಂತಹ ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಯಾಕಂದರೆ ಲಕ್ಷ್ಮೀನಾರಾಯಣ ದೇವರೇ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಅನುಗ್ರಹ ಮಾಡ್ತಾರೆ ಅಂಥೇಳಿ ಪ್ರತಿ ಶುಕ್ರವಾರವೂ ಕೂಡ ಒಂದು ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಾಗಾಗಿ ತಮಿಳಿಯನ್ಸಲ್ಲೆಲ್ಲ ವಿಶೇಷವಾಗಿ ಆಡಿಮಾಸಂ ಅಂತ ಹೇಳ್ತಾರೆ. ಹಾಗೆ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಹಾಗಾಗಿ ನಾವು ಕೂಡ ಮಾಡೋಣ ವಿಶೇಷವಾಗಿ ಆಷಾಢ ಮಾಸದ ಲಕ್ಷ್ಮಿ ಅನುಗ್ರಹವಾಗಲಿ ಅಂಥೇಳಿ. ಈಗೆಲ್ಲ ಒಂದು ಹಬ್ಬ ಹರಿದಿನಗಳು. ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ ಅಂತಂದರೆ 5ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ನೋಡಿ, ಗುರುವಾರ ದಶಮಿ ಬರುತ್ತೆ. ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಗುರುವಾರ ದಿವಸ. ಹೀಗೆಲ್ಲ ಇದೆ. ನೋಡೋಣ ಏನೇನು ನಿಮಗೆ ಕನ್ಯಾ ರಾಶಿಯವರಿಗೆ ಶುಭವಾದಂಥ ವಾತಾವರಣಗಳಾಗಬಹುದು ಅಂತ. ಒಂದನೇದಾಗಿ, ನಿಮ್ಮ ಮನಸ್ಸಿಗೆ ಯಾವುದೋ ಒಂಥರ ಧೈರ್ಯ, ಸಾಮರ್ಥ್ಯ ಹೇಳುವಂಥದ್ದು ಜಾಸ್ತಿ ಬರುತ್ತದೆ. ನಿನ್ನ ಕೈಯಲ್ಲಿ ಕೆಲಸ ಆಗುತ್ತೆ, ನಿನಗೆ ಸಿಗತ್ತೆ, ಅಥವಾ ನೀನು ಕೂಡ ಬಹಳ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಅಂಥೇಳಿ ನಿಮ್ಮ ಮನಸ್ಸಿಗೆ ಬರುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ರಾಶ್ಯಾಧಿಪತಿ ಏಕಾದಶದಲ್ಲಿದ್ದು ರಾಹು ಕೂಡ ಶಸ್ತ್ರ ಸ್ಥಾನಕ್ಕೆ ಬಂದಿದ್ದಾನೆ. ಹಾಗಾಗಿ ಒಂದೊಂದಕ್ಕೆ ಬಹಳ ಧೈರ್ಯ, ಬಹಳ ಸಾಮರ್ಥ್ಯ, ಭಾಳ ನನಗೆ ಆಗತ್ತೆ ಹೇಳುವಂಥ ಒಂದು ಮನಸ್ಥಿತಿ ಇದು ನಿಮಗೆ ಜಾಸ್ತಿಯ ಪ್ರಭಾವವಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಅಂತಲ್ಲ. ಯಾಕಂದರೆ ಏನೇ ಕೆಲಸ ಇದ್ದರೂ ಕೂಡ ಆದಷ್ಟು ನಮಗಾಗತ್ತೆ, ನಾವು ಹೋಗಬೇಕು, ಮಾಡಬೇಕು ಹೇಳುವಂತಹ ಮನೋಭಾವನೆ ಇದ್ದಾಗ ಮಾತ್ರ ಆಗತ್ತೆ. ಇಲ್ಲ, ಇದು ಕೆಲಸ ಆಗಲ್ಲ, ಇದು ಸಿಗಲ್ಲ, ಇದಾಗಲ್ಲ ಅಂತಾದಾಗ ಯಾವುದೂ ಕೂಡ ಆಗಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಬಹಳ ಮುಖ್ಯವಾದಂಥ ಟರ್ನಿಂಗ್ ಪಾಯಿಂಟ್ ಏನಂತಂದರೆ, ನಿಮ್ಮ ಆತ್ಮಸ್ಥೈರ್ಯವೇ ಜಾಸ್ತಿ ಆಗುತ್ತೆ ಅಂತೇಳಿ ಹೇಳಬಹುದು. ಹಾಗೆ ಎರಡನೇದಾಗಿ ನೋಡಿ, ರಾಹುವಿನ ಪರಿವರ್ತನೆ ಬಹಳ ಒಳ್ಳೆಯದು. ನಿಮಗೆ ಸ್ವಲ್ಪ ವಿದೇಶದಿಂದ ಹಣ ಬರುವಂಥದ್ದು, ಅಥವಾ ಯಾವುದೋ ಒಂದು ಮಾರ್ಕೆಟಿಂಗ್ ಲೈನಲ್ಲಿ ಇದ್ರದಲ್ಲಿ ಹೆಚ್ಚಿನದಾದಂತಹ ಏನೋ ಒಂದು ಅಧಿಕಾರಿಗಳು ನಿಮ್ಗೆ ಕೊಡುವಂಥದ್ದು, ಅಥವಾ ಕಾನೂನಿನ ತೊಡಕು ತೊಂದರೆಗಳಿದ್ದರೆ ಅದರಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು. ಇದನ್ನು ಮಾರ್ಕೆಟಿಂಗ್ ಲೈನಲ್ಲಿದ್ದರೆ ದೊಡ್ಡ ದೊಡ್ಡ ಕಂಪ್ನಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ತುಂಬ ಒಂದು ಬಿಸ್ನೆಸ್ ಮೇನ ಜೊತೆಗೆ ಜಾಸ್ತಿ ಓಡಾಡುವಂತಹ ಒಂದು ಪ್ರಯತ್ನಗಳು. ಹಾಗೆ ಅನಂತರದಲ್ಲಿ ನಿಮ್ಮಲ್ಲೇ ಏನಾದರೂ ಸಣ್ಣ ಪುಟ್ಟ 6ನೇ ರಾಶಿಗೆ ರಾಹು ಬಂದಾಗ ರೋಗ ರುಜಿನಗಳಿದ್ದರೆ, ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ, ಅಥವಾ ತಲೆ ಕೂದಲಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಅಥವಾ ಏನೋ
ತುಂಬ ಕಜ್ಜಿ ತುರುಕೆ ನವೆ ಬರ್ತಾ ಇದೆಯಪ್ಪ ಅಂತಂದರೆ ಅದೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು ಕೂಡ ಆಗುತ್ತೆ. ಯಾಕಂದರೆ 12ನೇ ರಾಶಿಯಲ್ಲಿರುವಂಥ ರಾಹು ವ್ರಣವನ್ನು ದೂರ ಮಾಡ್ತಾನೆ ಅಂತ. ಮತ್ತು ಅನಂತರದಲ್ಲಿ ಶತ್ರುಗಳ ಭಯ, ಯಾಕಂದರೆ ನಿಮಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಭಯವೇ ಜಾಸ್ತಿ ಇರುತ್ತೆ. ಯಾಕಂದರೆ ಆ ಭಯ ಕೊಡುವಂಥ ಭಗವಂತ ಸದಾಕಾಲ ಅವರು ಹಿಂದಿರಬೇಕು. ಇಲ್ಲ ಅಂತ ಆದರೆ ಭಯ, ಏನಾಗತ್ತನೋ ಅಂಥೇಳಿ. ದುಡ್ಡಿಲ್ಲ ಅಂದ್ರೆ ಒಂಥರ ಚಿಂತೆ, ದುಡ್ಡು ಇದ್ದರೆ ಇನ್ನೊಂದು ಚಿಂತೆ. ಹಾಗೆ ಅಧಿಕಾರ ಇಲ್ಲ ಅಂತಂದ್ರೆ ಅಧಿಕಾರ ಇಲ್ಲ ಅಂತ ಚಿಂತೆ. ಅಧಿಕಾರ ಇದ್ದರೆ ಏನು ಮಾಡ್ತಾರಪ್ಪ, ಯಾರನೇ ನಮ್ಮ ಸ್ಥಾನಮಾನಕ್ಕೆ ಸೀಟಿಗೆ ಯಾರು ಕೂತು ತರ್ತಾರೆ ಹೇಳುವಂಥದ್ದು. ಹಾಗೆ ಜೀವನದಲ್ಲಿ ಆ ಭಯಗಳೆಲ್ಲ ಈ ತಿಂಗಳಲ್ಲಿ ಸ್ವಲ್ಪ ಓಡಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಕಾನೂನಿನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರೋ, ವಕೀಲರಾಗಿರುವಂಥದ್ದಿರಬಹುದು ಅಥವಾ ಕ್ಲರ್ಕು ಅಲ್ಲ ಬರವಣಿಗೆ ಮಾಡ್ತಾ ಇರುವಂಥವರು, ಇಂಥ ವ್ಯಕ್ತಿಗಳಿಗೆಲ್ಲ ಹೆಚ್ಚಿನದಾದಂತಹ ಅಭಿವೃದ್ಧಿ ಆಗುವಂಥದ್ದು. ಮತ್ತು ನಿಮ್ಮ ಮಾನಸಿಕವಾದಂಥ ಸ್ಥೈರ್ಯ ಇನ್ನೂ ಜನಕ್ಕೆ ಸಪೋರ್ಟ್ ಸಿಗುವ ಹಾಗೆ ಇನ್ನೂ ಜನರಿಗೆ ಹೇಳುವಂತಹ ಒಂದು ಮನಸ್ಥಿತಿ ಬರುವಂತಹದ್ದಿದೆ. ಹಾಗಾಗಿ ಕಾನೂನಿನ ಚರ್ಚೆ, ಕಾನೂನಿನ ವ್ಯವಸ್ಥೆ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂತಹ ಸಮಾಧಾನವೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಇನ್ನು ಕತೆ, ಬರವಣಿಗೆ ಇಂತಹದ್ದೆಲ್ಲ ಮಾಡ್ತಾ ಇದ್ದಂಥವರಿಗೂ ಕೂಡ ಮನಸ್ಸು ಬಹಳ ಆಹ್ಲಾದಕರವಾಗಿ, ಸಮಾಧಾನಕರವಾಗಿ ಏನೋ ನಿಮ್ಮಲ್ಲೇ ಒಂದು ಹೊಸತಾದಂಥ ವಿಷಯಗಳು ಬರುವಂಥದ್ದು, ನಿಮ್ಮಲ್ಲೇ ಹೊಸತಾಗಿ ಏನೋ ಒಂದು ನೀವು ಸಿದ್ಧಿ ಮಾಡ್ತೀರಿ, ಅದನ್ನು ರೆಡಿ ಮಾಡ್ತೀರಿ, ಅದನ್ನು ಮಾರ್ಕೆಟಿಗೂ ಕೂಡ ತೆಗೆದುಕೊಂಡ್ಬರ್ತೀರಿ. ಹೀಗೆ ಇಂತಹ ಒಂದಷ್ಟು ಬದಲಾವಣೆಗಳನ್ನು ರಾಹುವು ಕೂಡ ನಿಮಗೆ ಕೊಡ್ತಾ ಇದ್ದಾನೆ ಈ ತಿಂಗಳಲ್ಲಿ. ಅನಂತರದಲ್ಲಿ ನೋಡಿ, ಕುಜ ಮತ್ತು ಕೇತು 12ನೇ ರಾಶಿಯಲ್ಲಿದ್ದಾರೆ. ಹಾಗಾಗಿ ಅಲ್ಪ ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಗಾಢವಾಗಿ ಆ ಒಂದು ಹಠ ಅಥವಾ ಸಾಧನೆ ಮಾಡಬೇಕು ಅಂಥೇಳಿದೆ ಅಂತ ಇಟ್ಕೊಳ್ಳಿ. ಅಂತಹ ಆ ಹಠ ಮತ್ತು ಸಾಧನೆಗೆ ಪೂರಕವಾದಂಥ ಸಪೋರ್ಟು ಕೂಡ ಸಿಗುತ್ತೆ. ಒಂದು ರಾಜಕೀಯ ರಂಗದಿಂದ ಏನಾದರೂ ಸಪೋರ್ಟ್ ಸಿಗಬೇಕು ಅಂದರೆ ಸಿಗುತ್ತೆ, ಅಥವಾ ಯಾವುದೊಂದು ಅಧಿಕಾರಿ ವರ್ಗದಿಂದ ನಿಮಗೆ ಹೆಚ್ಚಿನದಾದಂತಹ ಸೌಲಭ್ಯಗಳು ಸಿಗಬೇಕು ಅಂದರೆ ಸಿಗುತ್ತೆ. ಹೀಗೆ ದೈವಾನುಗ್ರಹದಿಂದ ನಿಮ್ಮ ಹಿಂದಿನ ಜೊತೆಗೆ ಅನುಕೂಲಕರವಾಗಿ ಬರುವಂಥ ಸಾಧ್ಯತೆಗಳಿದೆ. ತಕ್ಕ ಮಟ್ಟಿಗೆ ಈ ತಿಂಗಳಲ್ಲಿ ಆರ್ಥಿಕವಾಗೂ ಕೂಡ ಅನುಕೂಲವಾಗುತ್ತೆ. ಅಂತಹ ತೀರಾ ಗೃಹಸ್ಥಿತಿ ಕತ್ತು ಹಿಡಿಯುವಾಗ ನಿಮಗೇನೂ ಇಲ್ಲ, ಎಲ್ಲ ನಿಮಗೆ ಪೂರಕವಾಗಿದೆ, ನಿಮ್ಮ ಸಪೋರ್ಟೇ ಸಿಗ್ತಾ ಇದೆ. ಯಾಕಂದರೆ ದಶಮಕ್ಕೆ ಬರುವಂತಹ ಗುರು ಉದ್ಯೋಗದಲ್ಲಿ ಹೆಚ್ಚಿನದಾದಂಥ ಶ್ರೇಯಸ್ ಮಾಡುವಂಥದ್ದು, ಉದ್ಯೋಗ ಕಳ್ಕೊಂಡಂತಿರೋ ಉದ್ಯೋಗ ಸಿಗುವಂತಹದ್ದು. ಒಂದು ಬುಧನ ಮನೆಯಲ್ಲಿ ಹೆಚ್ಚಿನದಾಗಿ ವಿದ್ಯಾರ್ಥಿಗಳ ಜೀವನದಲ್ಲೆಲ್ಲೋ ಒಂದು ಕಡೆ ಲಾಭಾಂಶಗಳಾಗುವಂಥದ್ದು. ಮತ್ತು ಹಿಂದೆ ಬಹಳ ದಿವಸದ ಕನಸು ನನಸಾಗುವಂಥದ್ದು, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ತುಂಬ ತಿಂಗಳಿಂದ ನಿಮಗೆ ಯಾವುದೋ ಒಂದು ಸಣ್ಣದೋ ದೊಡ್ಡದೋ ಯಾವುದೋ ಒಂದು ಆಸೆ ಇದೆ ಅಂತ ಇಟ್ಕೊಳ್ಳಿ. ಆಸೆ ಪರಿಪೂರ್ಣವಾಗಿ ನಿಮ್ಮ ಕಡೆಗೆ ಆಗುವಂಥ ಸಾಧ್ಯತೆಗಳು. ಎಷ್ಟೋ ಸಲ ನಾವು ಆಸೆ ಪಡ್ತೇವೆ, ಆದರೆ ನಿರಾಸೆ ಆಗುವುದೇ ಜಾಸ್ತಿ ಆಗಿ ಹೋಗ್ತದೆ ಜೀವನದಲ್ಲಿ. ಹಾಗಾಗಿ ಈ ನಿರಾಸೆ ಆಗುವಂತಹ ಏನು ಸಮಸ್ಯೆಗಳಿದೆಯೋ ಅದೆಲ್ಲ ಹೋಗಿ ಒಳ್ಳೆ ಥರದಲ್ಲಿ ಆಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಈ ತಿಂಗಳಲ್ಲಿ ದೈವಾನುಗ್ರಹ, ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು. ಯಾಕಂದರೆ ಜೀವನದಲ್ಲಿ ಎಲ್ಲವೂ ಕೂಡ ಬೇಕು, ಕೇವಲ ಸಂಪತ್ತು ಹಣ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಂಪತ್ತೇ. ನಾವು 4 ಜನ ನಮಗೆ ಗೌರವ ಕೊಡ್ತಾ ಇದ್ದಾರೆ ಅಂದರೆ ಅದು ಕೂಡ ಒಂದು ಸಂಪತ್ತೇ ಜೀವನದಲ್ಲಿ. ಹಾಗಾಗಿ ಅಂತಹ ಸಂಪತ್ತನ್ನು ಕೂಡ ಗಳಿಕೆ ಮಾಡುವಂತಹ ಪ್ರಯತ್ನಗಳು. ಸ್ವಲ್ಪ ಜಾಸ್ತಿ ಪ್ರಯಾಣ ಯೋಗ ಅಂತ ಹೇಳ್ತಾರೆ ಈ ತಿಂಗಳಲ್ಲಿ. ಥರ ಕಾಲಿಗೆ ಚಕ್ರ ಕಟ್ಟದ ಹಾಗೆ ಆ ಕಡೆ ಈ ಕಡೆ ಓಡಾಡುವಂಥದ್ದು, ಎಲ್ಲೋ ಒಂದು ಕಡೆ ಖುಷಿಯೇ ನಿಮಗೆ, ದುಃಖ ಆಳುವಂಥದ್ದು ಅಂತಹದ್ದು ಬರುವುದಿಲ್ಲ. ಆದರೂ ಒಂದು 5 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಒಂದನೇದು ಏನಂತಂದರೆ, ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ. ಮತ್ತು ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಫೀಲ್ಡು, ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥವ್ರು ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆಗಳಿದೆ. ಮತ್ತು ಮಾರ್ಕೆಟ್ ಲೈನಲ್ಲಿ ಇದ್ದಂಥವರು, ಸ್ಟಾಕ್ಗಳು, ಶೇರ್ ಮಾರ್ಕೆಟು, ಟ್ರೇಡಿಂಗ್ ಮಾಡುವಂಥ ಇಂತಹ ವ್ಯಕ್ತಿಗಳೆಲ್ಲ ಬಹಳ ಜಾಗ್ರತೆಯಿಂದ ಮಾಡಬೇಕು ನೀವು. ಯಾಕಂದರೆ ಶುಕ್ರನು ಅಷ್ಟಮದಲ್ಲಿದ್ದಾನೆ, ಅದು ಶುಭವಾದದ್ದಲ್ಲ. ಯಾರಿಗೂ ಕೂಡ ಹಣಕಾಸನ್ನು ಕೊಡಲಿಕ್ಕೆ ಹೋಗಬೇಡಿ. ಫೈನಾನ್ಸ್ ಮಾಡುವಂಥವ್ರು, ಯಾರಿಗೊಬ್ಬರಿಗೆ ಸಹಾಯ ಆಗತ್ತೆ ಅಂತೇಳಿ ಹಣಕಾಸು ಕೊಡುವಂಥವ್ರು, ಇವರೆಲ್ಲ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಮಿಕ್ಕಿರುವಂಥದ್ದೆಲ್ಲ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಲಾಭಾಂಶಗಳನ್ನೆಲ್ಲ ಎಲ್ಲ ಗ್ರಹಗಳು ಕೂಡ ಕೊಡ್ತಾರೆ. ಒಂದು 5 ಸ್ವಲ್ಪ ನಿಮ್ಮ ಇಚ್ಛೆ ಇದ್ದರೆ ಪ್ರಯತ್ನಗಳಾಗಬಹುದು. ಒಂದು ಪಾರ್ಟ್ ಟೈಮ್ ಏನಾದ್ರು ಕೆಲಸ ಮಾಡಬೇಕು ಅಂತಂದರೆ ಯಾವುದಾದ್ರು ಕೆಲಸ ಸಿಗುವಂಥ ಚಾನ್ಸಸ್ಸು. ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದ್ದಂಥವ್ರಿಗೇನೋ ಲೋನೆಲ್ಲ ಸೌಲಭ್ಯಗಳು ಸಿಗುವಂಥದ್ದು. ನೋಡಿ, ರವಿ ಲೋನನ್ನು ಕೂಡ ಕೊಡುವಂಥವನು, ಗೌರ್ಮೆಂಟಿಂದ ಏನಾದರೂ ಸವಲತ್ತು ಸಿಗುವಂಥದ್ದು. ಎಷ್ಟೋ ಸಲ ನಾವು ಬಿಸ್ನೆಸ್ಸನ್ನೋ ಕೆಲಸಗಳನ್ನು ಮಾಡ್ತೇವೆ, ಯಾರೇನು ಇನ್ಶೂರೆನ್ಸು, ಲೋನು, ಬೇರೆಯದೇ ಅಂತ ನಮ್ಮ ತಲೆಗೆ ಬರುವುದಿಲ್ಲ. ಯಾಕಂದರೆ ನಾವು ಒಂಥರ ಹೋಗ್ತಾ ಇರ್ತೇವೆ, ಬಿಟ್ಟರೆ ಆನೆ ಹೋದಾಗೆ ಅದು ಏನು ಎತ್ತ ಏನೂ ಗೊತ್ತಾಗೋದಿಲ್ಲ. ತುಂಬ ಜನ ಬಿಸ್ನೆಸ್ ಮಾಡೋರನ್ನು ನೋಡಿದ್ದೇನೆ. ಹಾಗಾಗಿ ಬಿಸ್ನೆಸ್ ಮಾಡುವಾಗ ಅದಕ್ಕೆ ಸಂಬಂಧವಾದಂತಹ ಎಲ್ಲ ದಾಖಲಾತಿಗಳು, ಅದರ ಜೊತೆಗೆ ಇನ್ಶೂರೆನ್ಸು, ಓಡಿ, ಲೋನುಗಳು, ಹೀಗೆ ಇದನ್ನೆಲ್ಲ ಜಾಸ್ತಿ ಪ್ರಯತ್ನ ಮಾಡಬೇಕು. ಇವರೇ ಸಾಲ ಮಾಡಿ 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 ಸಾಲ ಬಡ್ಡಿ ಹಾಗೆ ಕೊನೆಗೆ ಆ ಕಂಪ್ನಿ ಮುಚ್ಚುವ ಸ್ಟೇಜಿಗೆ ಬರುತ್ತೆ. ಹಾಗಾಗಿ ನಮಗೆ ಯಾವ ವಿದ್ಯೆ ಅಥವಾ ಯಾವುದು ಗೊತ್ತಿಲ್ಲ ಅದನ್ನು ತಿಳಿದವರ ಹತ್ರ ಹೋಗಿ ನಾವು ಅವರಿಗೆ ಒಂದಷ್ಟು ಚಾರ್ಜಸ್ ಆದರೂ ಕೊಟ್ಟರೂ ಪರವಾಗಿಲ್ಲ, ಕ್ಲೀನಾಗಿ ಕಲ್ತ್ಕೊಳ್ಬೇಕು. ಎಷ್ಟೋ ಸಲ ಏನಾಗುತ್ತೆ, ನಾವು ಅದನ್ನು ಯೋಚನೆ ಮಾಡೋದಿಲ್ಲ, ನನಗೆ ಎಲ್ಲ ಬರುತ್ತೆ, ನಾನೇ ಕಲ್ತಿದ್ದೇನೆ ಅಂತೇಳಿ ಹೇಳ್ತೇವೆ. ಹಾಗಾಗಿ ಪ್ರತಿಯೊಂದು ಕೂಡ ಯಾವುದು ಸ್ಪೆಷಲ್ ಯಾರು ಓದಿದಾರೋ ಅಂಥವ್ರಿಗೆ ಹೆಚ್ಚಿನದಾದಂತಹ ಗೌರವಗಳನ್ನು ಕೂಡ ಕೊಟ್ಟು ಅವರಿಂದ
ನಾವು ತಿಳುವಳಿಕೆ ಪಡೆಯುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಇದಿಷ್ಟು ನೀವು ಈ ತಿಂಗಳಲ್ಲಿ ಪ್ರಯತ್ನ ಮಾಡಿಕೊಳ್ಳಿ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಗಮನಿಸೋಣ. ಉತ್ತರ ನಕ್ಷತ್ರ 2, 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಣೇಶ ದೇವರಿಗೆ ಗರಿಕೆಯನ್ನು ಅರ್ಚನೆ ಮಾಡಿ. ಈ ತಿಂಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯವಾದ ಮಟ್ಟಿಗೆ ವಿನಾಯಕಾಯ ನಮಃ, ವಿಘ್ನರಾಜಾಯ ನಮಃ, ಸಂಕಷ್ಟದ ಚತುರ್ಥಿ 14ನೇ ತಾರೀಕಿಗಿದೆ. ಮರೆಯದೇ ಇದ್ದ ಹಾಗೆ ಗಣೇಶ ದೇವರಿಗೆ ಏನಾದರೂ ಅರ್ಚನೆ ಮಾಡಿ, ಪೂಜೆ ಮಾಡಿ, ನಮಸ್ಕಾರ ಮಾಡಿ. ಆ ಗಣೇಶ ದೇವರು ನಿಮಗೇನಾದ್ರು ಒಂದಷ್ಟು ದಾರಿ ತೋರಿಸ್ತಾನೆ. ಇನ್ನು ಹಸ್ತ ನಕ್ಷತ್ರ, ನೀವು ಕೈಲಾದ ಮಟ್ಟಿಗೆಲ್ಲ ಅನ್ನದಾನ ನಡೀತದೆಯೋ ಅಲ್ಲಿ ಹೋಗಿ ನಿಮ್ಮ ಕೈಲಾದಷ್ಟು ದುಡ್ಡನ್ನು ವ್ಯವಸ್ಥೆಯನ್ನು ನೀವು ಮಾಡಿ, ಅದರಿಂದನೂ ಕೂಡ ಶುಭವಾಗ್ತದೆ. ಇನ್ನು ಚಿತ್ತಾ ನಕ್ಷತ್ರ 1, 2ನೇ ಪಾದ. ನೀವು ನಿಮ್ಮ ಮನೆ ಹತ್ತಿರದಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಮರೆಯದೇ ಇದ್ದ ಹಾಗೆ ಸಂಕಷ್ಟದ ಚತುರ್ಥಿ ದಿವಸ ಸಂಜೆ ಟೈಮ್ನಲ್ಲಿ ನೋಡಿ ಹೋಗಿ ಗಣೇಶನಿಗೆ ಅಭಿಷೇಕ, ಪೂಜೆ, ನಮಸ್ಕಾರಗಳನ್ನು ಮಾಡಿ ಏನಾದರೂ ನಿಮ್ಮ ಕೈಲಾದಂಥ ಸೇವೆಗಳನ್ನು ಮಾಡಿ ಗಣೇಶನನ್ನು ಬೇಡ್ಕೊಂಬನ್ನಿ. ಮತ್ತು ಪ್ರತಿನಿತ್ಯವೂ ಕೂಡ ನಿಮಗೆ ಒಂದು ದಿವಸ ಆಗಿಲ್ಲ ಅಂಥೇಳಿ ಬೇಜಾರು ಬೇಡ. ಅಕ್ಕಪಕ್ಕದಲ್ಲಿ ನೀವು ಹೋಗುವಂಥ ರೋಡಲ್ಲಿ ಎಲ್ಲಾದರೂ ಗರಿಕೆ ಬೆಳೆದಿದ್ರೆ ಆ ಗರಿಕೆಯನ್ನು ನೀವೇ ಸ್ವತಃ ಕೈಯಲ್ಲಿ ಕಟ್ ಮಾಡಿ ನಿಮ್ಮ ಕಾರಲ್ಲಿದ್ದ ಗಣೇಶನಿಗೆ ಇಡಿ, ಅಥವಾ ಎಲ್ಲೋ ನಿಮ್ಮ ಆಫೀಸ್ನಲ್ಲಿದ್ದ ಗಣೇಶ ದೇವರಿಗೆ ಇಡಿ, ಎಲ್ಲೋ ಒಂದು ಕಡೆ ಗಣೇಶನಿಗೆ ಭಕ್ತಿಯಿಂದ ಇಟ್ಬಿಟ್ಟು ಕೈ ಮುಗಿರಿ. ಸ್ವತಃ ನಿಮ್ಮ ಕೈಯಿಂದಲೇ ಗರಿಕೆಯನ್ನು ಕಟ್ ಮಾಡಿ ಗಣೇಶನಿಗೆ ಇಡಿ. ಬಹಳ ಶುಭವಾದಂಥದ್ದು. ಎಷ್ಟು ಅಂತೇನಿಲ್ಲ, 21, 108 ಸಾಧ್ಯವಾದಷ್ಟು ಇಡಿ. ಇದಿಷ್ಟು ಪ್ರಯತ್ನ ಮಾಡಿ. ಮಿಕ್ಕಿರುವಂಥದ್ದೆಲ್ಲ ದೈವಾನುಗ್ರಹದಿಂದ ಶುಭವಾಗುತ್ತೆ, ಮಂಗಲವಾಗಲಿ ಅಂತೇಳಿ ದೇವರಲ್ಲಿ ಬೇಡಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.